ದೇವನಹಳ್ಳಿ ಕಂಪನಿಯಲ್ಲಿ ಮಾಡಿದ್ದ ಊಟ ಸೇವಿಸಿ ಕಾರ್ಮಿಕರು ಅಸ್ವಸ್ಥ. ಫುಡ್ ಪಾಯ್ಸನ್ ಆಗಿ ಕಾರ್ಮಿಕರಿಗೆ ವಾಂತಿ ಭೇದಿ. ಅಸ್ವಸ್ಥಗೊಂಡ ಕಾರ್ಮಿಕರಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದೇವನಹಳ್ಳಿ ತಾಲೂಕಿನ ಮಾರೇನಹಳ್ಳಿ ಏರೋಸ್ಪೇಸ್ನಲ್ಲಿರೋ ಸಾಸ್ಮೋಸ್ HE ಟೆಕ್ನಾಲಜಿ ಕಂಪನಿಯಲ್ಲಿ ಘಟನೆ. ನಿನ್ನೆ ಮಧ್ಯಾಹ್ನ ಊಟ ಮಾಡಿದ್ದ ನೂರಾರು ಕಾರ್ಮಿಕರು ರಾತ್ರಿಯಿಂದ ಫುಡ್ ಪಾಯ್ಸನ್, ಕಾರ್ಮಿಕರಿಗೆ ವಾಂತಿ ಭೇದಿಯಾಗಿ ಅಸ್ವಸ್ಥ. ತಕ್ಷಣ 50ಕ್ಕೂ ಹೆಚ್ಚು ಕಾರ್ಮಿಕರನ್ನ ದೇವನಹಳ್ಳಿ ಪಟ್ಟಣದ ಮಾನಸ ಆಸ್ಪತ್ರೆಗೆ ದಾಖಲು. ಮಾನಸ ಆಸ್ಪತ್ರೆಯಲ್ಲಿ ಅಸ್ವಸ್ಥಗೊಂಡ ಕಾರ್ಮಿಕರಿಗೆ ಮುಂದುವರೆದ ಚಿಕಿತ್ಸೆ. ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡದ ಸಾಸ್ಮೋಸ್ HE ಕಂಪನಿ. ಚನ್ನರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮಾರೇನಹಳ್ಳಿ ಬಳಿ ಇರೋ ಸಾಸ್ಮೋಸ್ ಕಂಪನಿ. ಚೆಕ್ ಮಾಡ್ತೇನೆ. ನೀವು ಆದೇಶ ಬಂದಿದ್ದೀರಾ? ಬೆಳಗ್ಗೆ ಇಡ್ಲಿ ಮತ್ತೆ ವಡೆ, ಮಧ್ಯಾಹ್ನ ಅನ್ನ ಸಾಂಬಾರು ಇತ್ತು. ಎಷ್ಟು ಜನ ಕಂಪ್ನಿ ಕೆಲಸ ಮಾಡ್ತಿದ್ದೀವಿ? ಯಾವ ಥರ ಏನಾಗಿದೆ ಈಗ? ಅಂದರೆ ನಿನ್ನೆ ನೈಟಿಂದ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಸರ್. ಈಗ ಬೆಳಗ್ಗೆ ಬಂದ ತಕ್ಷಣ ಒಂದು ಸ್ವಲ್ಪ ಜನ ಸುಸ್ತಾಗಿ ಬಿದ್ದರು. ಅವ್ರನ್ನೆಲ್ಲ ಕ್ಯಾಬ್ ಮತ್ತು ಆಂಬುಲೆನ್ಸ್ ಎಲ್ಲ ಕರ್ಕೊಂಡು ಬಂದು. ಏನು ಕಾರಣ ಏನು? ಅಂದರೆ ಫುಡ್ ಪಾಯ್ಸನ್ ಥರ ಆಗಿದೆ ಸರ್ ಎಲ್ಲರಿಗೂ. ಹಾಂ, ಇಲ್ಲಿ 45 ಜನ ಬಂದಿದೆ ಸರ್. ಯಾವ ಥರ ಅಂದರೆ ಫುಡ್ ಪಾಯ್ಸನ್ ಏನು ಕೊಟ್ಟಿದ್ದು? ಏನು ಕೊಟ್ಟಿತ್ತು ಫುಡ್ಡು? ಡೈಲಿ ಒಂದೊಂದು ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಕೊಡ್ತಾ ಹಾಂ, ಡೈಲಿ ಬೇರೆ ಬೇರೆ ಕೊಡ್ತಾರೆ ಸರ್. ಕ್ಯಾಂಟೀನ್ ಕೊಡ್ತೀವಿ? ಹಾಂ, ಕ್ಯಾಂಟೀನಲ್ಲೇ. ಕ್ವಾಲಿಟಿ ಏನು ಕೊಡ್ತಾರೆ? ಯಾವ ಥರ ಅದು? ಓಕೆ ಸರ್. ತಿನ್ನು ಕಂಪ್ನಿ ಹೆಸರು ಏನು? ಸಾಸ್ಮೋಸ್. ಹಾಂ, ಎಷ್ಟು ಜನ ಸೇರಿದ್ದೀವಿ? ಇಲ್ಲಿ 45 ಜನ ಬಂದಿರಿ ಸರ್. ಇಲ್ಲ ಸರ್, ಯಾವ ಥರ ಆಗಿದೆ? ಹೊಟ್ಟೆ ನೋವು ಆ ಥರ ಏನಾದರೂ ಇದೆಯಾ? ಏನು ಸರ್ ಸಮಸ್ಯೆ? ಅಂದರೆ ಹೊಟ್ಟೆ ನೋವು, ಲೂಸ್ ಮೋಷನ್ನು ಮತ್ತು ತಲೆ ನೋವೆಲ್ಲ ಇದೆ. ನಿಮ್ಮ ಹೆಸರು? ಭೀಮಾಶಂಕರ್. ಕೇಳಿ ಸರ್. ಈಗ ಬೆಳಗ್ಗೆ ಎಷ್ಟೊಂದು ಅಡ್ಮಿಟ್ ಆದರು, ಏನಾಗಿದೆ ಸರ್? ಒಟ್ಟು ಎಷ್ಟು ಜನ ಅಡ್ಮಿಟ್ ಆಗಿದ್ದಾರೆ ನಿಮ್ಮಲ್ಲಿ? ಏನೇನಾಗಿದೆ? ನಮಸ್ಕಾರ. ಈಗಿನ ಮುಂಜಾನೆ ಸುಮಾರು ಒಂದು 7ರಿಂದ 7:15 ಗಂಟೆ, ಮುಂಜಾನೆ 7 ಗಂಟೆಗೆ ಒಂದು ಫಸ್ಟ್ ಬ್ಯಾಚ್ ಒಂದು 35-40 ಜನ ಲೂಸ್ ಮೋಷನ್ಸು, ವಾಂತಿ. ಬೆಳಗ್ಗೆ 6-6:15 ಶುರುವಾಯ್ತಂತೆ. ಅಲ್ಲಿ ಕಂಪ್ನಿ ಬಂದ ತಕ್ಷಣ ಶುರುವಾಯ್ತಂತೆ. ಸೊ ಒಂದು ಫಸ್ಟ್ ಬ್ಯಾಚ್ ಒಂದು 35-40 ಜನ ಬಂದರು. ಸೊ ಅವ್ರು ಏನೇನು ಬೇಕೋ ಫಸ್ಟ್ ಏಡ್ ಮಾಡಿ ಫ್ಲೂಯಿಡ್ಸ್ ಹಾಕಿ, ಅದರಲ್ಲೊಂದು 3-4 ಜನ ಸ್ವಲ್ಪ BP ಕಡಿಮೆ ಇದೆ. ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಟ್ಟಮೇಲೆ ಅವರು ಸಹ ಸ್ವಲ್ಪ ಸ್ಟೇಬಲ್ ಇದ್ದಾರೆ. ಅವರು ಉಳ್ಕೊಂಡ್ರು. ಅವರು ಕೆಲಸ ಮಾಡ್ತಾಯಿರೋ ಕಂಪ್ನಿ ಹೆಸರು ಸಾಸ್ಮೋಸ್ HET ಅಂತ, ಏರ್ಪೋರ್ಟಲ್ಲಿದೆ. ಆಮೇಲೆ ಎಲ್ಲ ಹುಡುಗರೆಲ್ಲ PGಯಿಂದ ಬಂದಿದ್ದಂತೆ. ಅದು ಬಾಗ್ಲೂರು ರೇವಾ ಸರ್ಕಲಲ್ಲಿ ಉಡುಪಿ ಕೃಷ್ಣ PG ಅಂತೆ. ಸೊ ಯೂಶಲಿ ಈ ಥರ ತುಂಬ ಜನ ಈ ಥರ ಫುಡ್ ಪಾಯ್ಸನಿಂಗ್ ಔಟ್ಬ್ರೇಕ್ ಅಂತೀವಿ ಇದನ್ನು. ಸೊ ಕಲುಷಿತ ನೀರು ಇಲ್ಲ ಆಹಾರ, ಸೊ ಇದರಿಂದ ಯೂಶಲಿ ಆಗೋದು. ಸೊ ಇದ್ರದ್ದು ಏನು ಕಾರಣ ಎತ್ತ ಅಂದ್ಬಿಟ್ಟು ನಾವು ಮುಂದೆ ಬ್ಲಡ್ ಟೆಸ್ಟು, ಮೋಷನ್ ಪರೀಕ್ಷೆ ಮಾಡಿದ್ಮೇಲೆ ಸ್ವಲ್ಪ ನಮಗೆ ಖಚಿತವಾಗಿ ಗೊತ್ತಾಗುತ್ತೆ. ಪ್ರಾಥಮಿಕವಾಗಿ ಈ ರಿಪೋರ್ಟ್ ಇರುತ್ತೆ. ಯೂಶಲಿ ವಾಮಿಟು, ಲೂಸ್ ಮೋಷನ್ಸ್ ಆಗೋದೇ ಫುಡ್ ಪಾಯ್ಸನಿಂಗ್. ಯಾವುದಿಂದ ಬೇಕಾದ್ರೂ ಹೇಳೋಕ್ಕಾಗಲ್ಲ ಅಂದರೆ ಫುಡ್ ಪಾಯ್ಸನಿಂಗ್ ಅಂತ. ನಮ್ಮಲ್ಲಿ ಇವಾಗ ಸುಮಾರು ಒಂದು 45-50 ಜನ ಇದ್ದಾರೆ. ಫಸ್ಟ್ ಏಡ್ ಆಗಿದೆ ಎಲ್ಲರಿಗೂ. ಏನೇನು ಯೂಶಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ. ಎಲೆಕ್ಟ್ರೋಲೈಟ್ಸ್ ಅಂದರೆ ಈ ಇದ್ದು ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಅದು ಇಂಬ್ಯಾಲೆನ್ಸ್ ಆಗುತ್ತೆ. ಅದ್ರ ಕರೆಕ್ಷನ್ ಮಾಡಬೇಕು. ಕಿಡ್ನೀಸು ಡಿಹೈಡ್ರೇಷನಿಂದ ಕಿಡ್ನೀಸು ಫಂಕ್ಷನ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಟ್ರೀಟ್ಮೆಂಟ್ ಇರುತ್ತೆ. ರಿಪೋರ್ಟ್ಸ್ ಎಲ್ಲ ಬಂದಮೇಲೆ ಖಚಿತವಾಗಿ ಇದು ಪ್ರಾಥಮಿಕ ಟ್ರೀಟ್ಮೆಂಟ್ ಅಂತೀವಿ. ರಿಪೋರ್ಟ್ಸ್ ಬಂದಮೇಲೆ ಮತ್ತೆ ಸ್ಪೆಸಿಫಿಕ್ ಟ್ರೀಟ್ಮೆಂಟು, ಸೆಕೆಂಡ್ರಿ ಟ್ರೀಟ್ಮೆಂಟ್ ಏನಿದೆ ಅದು ಮಾಡ್ಕೋಬೇಕು. ಡಿಹೈಡ್ರೇಷನು ಮತ್ತು ಅಸ್ವಸ್ಥ ಆಗದರಿಂದ ನೋಡ್ಕೋಬೇಕು. ಅದೇ ಫುಡ್ ಪಾಯ್ಸನಿಂಗೆ ಯಾವುದೇ ಆಗಲಿ. ಇವಾಗ ನಾವು ಮನೇಲಿ ಊಟ ಮಾಡ್ತೀವಿ, ಎಲ್ಲೋ ಹೋಟ್ಲಲ್ಲಿ ಊಟ ಮಾಡ್ತೀವಿ,
ಇಮಿಡಿಯೇಟ್ 6 ಅವರ್ ಸ್ಟಾರ್ಟ್ ಆಗ್ಬೋದು, ಒಬ್ಬೊಬ್ರು 12 ಅವರ್ ಸ್ಟಾರ್ಟ್ ಆಗುತ್ತೆ, ಒಬ್ಬೊಬ್ಬರಿಗೆ 1 ದಿವಸ ಆದಮೇಲೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಊಟ ಲೂಸ್ ಮೋಷನ್ಸು, ವಾಮಿಟಿಂಗ್ ಆಗೋದು. ಪೇಷಂಟ್ ಬಂದಿರೋದು ಸಿವಿಯರ್ ಇದು ಲೂಸ್ ಮೋಷನ್ಸು, ವಾಮಿಟಿಂಗು, ಸುಸ್ತಾಗಿರೋದು. ಸೊ ಸುಸ್ತಾಗಿರೋದು ಕಾರಣ ಬಂದ್ಬಿಟ್ಟು ಲವಣಾಂಶ ಕಡಿಮೆ ಆಗುತ್ತೆ, ಬಿ ಪಿ ಕಡಿಮೆ ಆಗುತ್ತೆ, ಫ್ಲೂಯಿಡ್ಸು ಮೈಯಲ್ಲಿ ತೇವಾಂಶ ಕಡಿಮೆ ಆದ್ರೇ ಸುಸ್ತಾಗೋದು. ಸೊ ಆಲ್ಮೋಸ್ಟ್ ಇವಾಗ 10 ಗಂಟೆ ಅಂದರೆ ನಮ್ಗೆ ಆಲ್ಮೋಸ್ಟ್ 2-3 ಅವರು ಟ್ರೀಟ್ಮೆಂಟ್ ಆಗಿದೆ. ಎಲ್ಲ 80% ರಿಕವರಿ ಆಗಿದ್ದಾರೆ. ಸ್ವಲ್ಪ ಜನ ಒಂದು 2-3 ಜನ ಬಿ ಪಿ ಕಡಿಮೆ ಇದೆ, ಅವ್ರನ್ನ ಮೋಸ್ಟ್ಲಿ ಅಡ್ಮಿಷನ್ನು ಏನೋ ಮಾಡಿ ನೆಕ್ಸ್ಟ್ ಮುಂದೆ ಟ್ರೀಟ್ಮೆಂಟ್ ಏನಿದೆಯೋ ಅದ್ರ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ಇದೆಯೋ ಅದು ಮಾಡ್ಕೊಂಡು ಹೋಗ್ತಾರೆ. ಯಾವ ಏಜಲ್ಲಿ ಎಲ್ಲ ಸರಿ ಸುಮಾರು 40, 45, 40, 45, ಅವ್ರು 30 ವರ್ಷದವ್ರು ಇದ್ದಾರೆ. ಟ್ರೀಟ್ಮೆಂಟ್ ಎಲ್ಲ ಆಗೋಗಿದೆ. ಫರ್ದರ್ ಏನಿದೆಯೋ ಅದು ಮಾಡ್ಕೊಂಡು